ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಶ್ರೀಮದ್ ಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಸಚಿವರಾದ KH ಮುನಿಯಪ್ಪ ಅವರು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರೊಂದಿಗೆ ದೇವರ ದರ್ಶನ ಪಡೆದರು. ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು, ಭಗವಂತನ ಸೇವೆ ಮಾಡಲು ದೊರೆತಿರುವ ಅವಕಾಶ ನಮ್ಮ ಪಾಲಿನ ಪುಣ್ಯ. ಭಕ್ತರ ಸೇವೆಯೇ ದೇವರ ಸೇವೆ ಎಂದು ತಿಳಿಸಿದರು. ಈ ಬಾರಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಗೆ 400ಕ್ಕೂ ಹೆಚ್ಚು ಸ್ವಯಂ ಸೇವಕರು ಶ್ರಮಿಸಿದ್ದು, ಅವರ ಸೇವೆಗೆ ನರಸಿಂಹಮೂರ್ತಿ ಅವರು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಈ ಹಿಂದೆ ಅವಣಿ ಬೆಟ್ಟದಲ್ಲಿ ಕಂಡಿದ್ದ ಜನಸಾಗರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ತಲಕಾಯಲ ಬೆಟ್ಟಕ್ಕೆ ಆಗಮಿಸಿರುವುದು ಸಂತಸ ತಂದಿದೆ. ಜನರ ಸ್ಪಂದನೆಗೆ ಅನುಗುಣವಾಗಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಹಾಗೂ ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲು ಈಗಿನಿಂದಲೇ ಯೋಜನೆ ರೂಪಿಸಲಾಗುವುದು ಎಂದು ಅವರು ತಿಳಿಸಿದರು. ನಂತರ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸದಸ್ಯೆ ಮಂಜುಳಾ ನರಸಿಂಹಮೂರ್ತಿ ಅವರು, ಅನ್ನದಾನಕ್ಕಿಂತ ಅನ್ನ ಸಂತರ್ಪಣೆ ಎಂಬ ಪದ ನನಗೆ ಹೆಚ್ಚು ಇಷ್ಟ. ಈ ಸೇವೆ ಪ್ರತಿ ವರ್ಷ ಇನ್ನಷ್ಟು ವ್ಯಾಪಕವಾಗಿ ನಡೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, BM ಕೃಷ್ಣ, ಹರಿಕೃಷ್ಣ, ಪಿಂಡಿಪಾಪನಹಳ್ಳಿ ಗೋವಿಂದಪ್ಪ, ಚೊಕ್ಕನಹಳ್ಳಿ ಗೌಡ್ರು, ನಾಚಗಾನಹಳ್ಳಿ ನರಸಿಂಹರೆಡ್ಡಿ, ಗೊರಮಡುಗು ಗೋಪಾಲ್ಗೌಡ, ಮಾರಪ್ಪನಹಳ್ಳಿ ಮುರಳಿ, ಗಜೇಂದ್ರ, ನರಸಿಂಹರಾಜು, ನಾಗೇಶ್, ದಾಸೇನಹಳ್ಳಿ ರಮೇಶ್, ನಂದಕುಮಾರ್, ಬಚ್ಚಹಳ್ಳಿ ಶ್ರೇಯಸ್ ಸೇರಿದಂತೆ ನೂರಾರು ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ಓಂ ನಮೋ ವೆಂಕಟೇಶಾಯ ನಮಃ. ಈ ತಲಕಾಯಲ ಬೆಟ್ಟ ಜಾತ್ರೆಯಲ್ಲಿ ಇಷ್ಟು ಜನ ನೋಡಿ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಆ ಭಗವಂತ ಇಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು. ಮತ್ತೆ ಈ ಶಿಡ್ಲಘಟ್ಟ ಕ್ಷೇತ್ರದ ತಲಕಾಯಲ ಬೆಟ್ಟ ಈ ಜಾತ್ರೆಯಲ್ಲಿ ನಮಗೆ ಇಷ್ಟು ಜನ ನಮ್ಮ ಜೊತೆಯಲ್ಲಿ ವಾಲಂಟಿಯರ್ಸ್ ಆಲ್ಮೋಸ್ಟ್ ಅಲ್ಲಿ ಒಂದು 300ರಿಂದ 400 ಜನ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಗಳು. ಆಲ್ಮೋಸ್ಟ್ ಅಲ್ಲಿ ಒಂದು 10,000+ ಜನಗಳಿಗೆ ವ್ಯವಸ್ಥೆ ಮಾಡಿದೀವಿ. ಮೊಟ್ಟ ಮೊದಲ ಬಾರಿಗೆ ಅನಿಸ್ತಾ ಇದೆ. ನಾವು ಇಲ್ಲಿ ಅವಣಿ ಬೆಟ್ಟದಲ್ಲಿ ಈ ತರ ಜನ ನೋಡ್ತಾ ಇದ್ವಿ. ಈಗ ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಜನ. ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋ ಉದ್ದೇಶ ಮುಂದಿನ ವರ್ಷದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕೆಲ್ಲ ನಮ್ಮ ಲೋಕಲ್. ನಮ್ಮ ಗಮನಕ್ಕೆ ಅದು ಶಾರ್ಟ್ ನೋಟಿಸ್ ಅಲ್ಲಿ ಬಂತು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಅದನ್ನ ಕನ್ಸಿಡರ್ ಮಾಡ್ತೀವಿ. ಸಂತರ್ಪಣೆ ಎಲ್ಲಾ ಕಡೆನೂ ಮಾಡ್ತಾ ಇದ್ವಿ, ಬಟ್ ಇದು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಈ ಸಾರಿ ನಮ್ ಗಮನಕ್ಕೆ ತಂದಿದ್ದಾರೆ, ಇವಾಗ ಶುರು ಮಾಡಿದೀವಿ. ಇದೇ ರೀತಿ ವರ್ಷನೂ ಇನ್ನೂ ಅತಿ ಹೆಚ್ಚಿನ ಜನತೆಗೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ, ಶಕ್ತಿ ದೇವ್ರು ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲಾರು ಬಂದು ಇದ್ ಮಾಡ್ತಾ ಇದ್ರೆ ನಮ್ಗೂ ತುಂಬಾ ಖುಷಿ ಆಗ್ತಾ ಇದೆ. ಅನ್ನದಾನ ಅನ್ನೋದಕ್ಕಿಂತ ಅನ್ನ ಸಂತರ್ಪಣೆ ಅನ್ನೋದು ನನ್ಗೆ ಇಷ್ಟ ಆಗುತ್ತೆ. ಅನ್ನದಾನ ಅಂದ್ರೆ ಅನ್ನ ದಾನ ಮಾಡೋಷ್ಟು ದೊಡ್ಡವ್ರು ಯಾರು ಇಲ್ಲ ಭೂಮಿ ಮೇಲೆ. ಇದು ಅನ್ನ ಸಂತರ್ಪಣೆ ಭಕ್ತಾದಿಗಳೆಲ್ಲ ಬಂದು ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಕೃತಜ್ಞತೆಗಳು. ನಾನು ಹೇಳೋದು ಏನಂದ್ರೆ, ನಮ್ಮ ಇವರು ನರಸಿಂಹಮೂರ್ತಿ ಅನ್ನೋರು ಇದೇ ತರ ಎಲ್ಲಾ ಜಾಗದಲ್ಲೂ ಅನ್ನದಾನ ಮಾಡ್ತಾ ಇದಾರೆ. ಅವರು ದೇವರು ಆಶೀರ್ವಾದದಿಂದ ಯಾವುದೋ ಒಂದು ಮಾಡ್ಬೇಕಂತ. ಟಿ-ಶರ್ಟ್ ಯಾರು ಹಾಕೊಂಡು ನಮಸ್ಕಾರ. ನಾನು ನಿಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ನಾಚಿಕನಹಳ್ಳಿ ಅಂತ, ನಮ್ಮ ಹೆಸರು ನರಸಿಂಹರೆಡ್ಡಿ. ಇಲ್ಲಿ ನಮ್ಮ ಅಣ್ಣವರು ಮಾಡ್ತಾ ಇರೋದು ನರಸಿಂಹಮೂರ್ತಿ ಅಣ್ಣ, ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅಣ್ಣ ಅನ್ನೋರು.
ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡವ್ರೆ, ಜನನು ಚೆನ್ನಾಗಿ ಬಂದವ್ರೆ. ಏನೋ ಅವ್ರ ಆಶೀರ್ವಾದದಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಕುಟುಂಬದವ್ರಿಗೆ ಎಲ್ಲ ಚೆನ್ನಾಗಿರ್ಲಿ ನಾವು ಮನಸ್ಸಲ್ಲಿ ಹೇಳ್ಕೊಂತ ಇದೀವಿ. ನಿಮ್ ಸಂತೋಷ, ನಿಮ್ ಊಟ ತಿಂದ್ಬಿಟ್ಟು ನಮ್ಮ ಆಶೀರ್ವಾದ ಅವ್ರಿಗೂ ಕೊಡ್ಬೇಕು. ಸ್ವಲ್ಪ ನಾವು ತಿಂದ್ಬಿಟ್ಟು ಹೋದ್ರೆ ನಮ್ಗೆ ಇದಾಗಲ್ಲ. ಇವತ್ತು ಮಾಡೋದು ಇನ್ನೊಂದು ವರ್ಷ, ಮುಂದಿನ ವರ್ಷ ಹಿಂಗ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇದೀನಿ. ఈ అన్న సంతర్పణ అన్నది ఆజ్ఞ అయ్యి నడుస్తూ ఉంది. పర్వాలేదు, మాకు సంతోషం అవుతుంది. మా పిల్లలంతా చేరి సంతోషంగా ఈ కార్యక్రమం చేరినాము. మాకు ఖుషి అయింది. పర్వాలేదు, ఈ సంతర్పణ ఏడాది మేము నడిపేదానికి చేసేదానికి రెడీగా ఉన్నాము. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.